ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಜ್ಗೆ ಕೇಳಿದ್ನಲ್ಲ, ಅದನ್ ತಂದ್ಕೊಡ್ದೆ ಹಾಗೆ ಹೋಗ್ತಿದ್ಯಲ್ಲ. ರಾತ್ರಿ ಮನೇಲಿ ಇರ್ಲಿಲ್ಲ ಅಲ್ವಾ ಅಕ್ಕ, ಹಾಲ್ ಹೆಪ್ಪಾಕಿರ್ಲಿಲ್ಲ ನೋಡಿ, ಇವಾಗಿನ್ನೂ ಹಾಕಿದ್ದೀನಿ ಹೆಪ್ಪು. ಸಂಜೆ ಆಗೋಷ್ಟು ಹೊತ್ತಿಗೆ ಮಜ್ಗೆ ಮಾಡ್ಕೊಡ್ತೀನಿ. ತುಂಬಾ ಉರಿತಿದೆ ಅಂದ್ರಲ್ಲ ಅಕ್ಕ, ಅದೇ ಹೀಟ್ ಆಗಿದೆ ಅಂದ್ರಲ್ಲ, ರಂಗನ್ ಹತ್ರ ನಿಂಬೆಹಣ್ಣನ್ನು ತರಿಸಿ ಮಜ್ಜಿಗೆಲಿ ನಿಂಬೆಹಣ್ಣು ಹಿಂಡ್ಕೊಡ್ತೀನಿ, ಉರಿ ಎಲ್ಲ ಹೊರಟೋಗತ್ತೆ. ಚೆನ್ನಾಗಿ ಹೇಳಿದೆ ಅಮ್ಮ, ನಿನಗೆ ತಕ್ಕ ಓರ್ಗಿತ್ತಿನೇ ಸಿಕ್ಕಿದಾಳೆ ಬಿಡು. ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಯಾರಿಗೇನು ಉತ್ತರ ಕೊಡ್ಬೇಕು ಅನ್ನೋದು ವೈದೇಹಿಗೆ ಚೆನ್ನಾಗಿ ಗೊತ್ತು. ನಿಜನೇ ಅಜ್ಜಿ. ಅಯ್ಯಯ್ಯೋ, ಆ ಥರ ನೋಡ್ಬೇಡಿ ಅಕ್ಕ. ಅಜ್ಜಿ ಹೇಳಿದ್ ನಿಜ ಅಂತ ಹೇಳಿಲ್ಲ, ನಾನ್ ಹೇಳಿದ್ದು ನಿಜ ಅಂತ ಹೇಳ್ದೆ. ನಿಜವಾಗ್ಲೂನೆ ಈಗ ತಾನೇ ಹಾಲು ಹೆಪ್ಪಾಕಿದ್ದೀನಿ ಅಕ್ಕ. ನೀನ್ ಹೇಳಿದ್ದು ನಿಜಾನೇ, ನಾನ್ ಹೇಳಿದ್ದು ನಿಜಾನೇ. ಈ ಮನೆಗೆ ತಕ್ಕ ಸೊಸೆ ನೀನು. ನನ್ ಜೊತೆನೆ ಆಟ ಆಡ್ತಿದ್ಯಲ್ಲ, ನಾನು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾವ ಬಾಯಿಂದ ಇವತ್ ನಿನ್ನ ದೇವತೆ ಒಳ್ಳೆಯವಳು ಅಂತ ಹೊಗಳ್ತಿದಾರೋ, ಅದೇ ಬಾಯಿಂದ ನಿನಗೆ ಚೀಮಾರಿ ಹಾಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಊರ್ಮಿಳಾನೇ ಅಲ್ಲ. ಇಡೀ ರಾತ್ರಿ ನಿದ್ದೆ ಇಲ್ದೆ ಹೋದ್ರೆ ಬೆಳಗ್ಗೆ ಎದ್ದಿರೋದಿನ್ನೂ ಕಷ್ಟನೇ. ಸುಡುವಂಥ ಕಾಮನೆ ಕೋಮಲೆ ನೀನು, ಕಳ್ಳನು ನಾನು, ವಿರಹವ ನೀನೇ ಇಳಿಸುವೆಯೇನೆ, ನಿನ್ನಯ ರೂಪವ ಇನ್ನೆಷ್ಟು ನೋಡಲಿ. ಅರೆ ಇದು ಎಂಥ ಭಾವನೆ, ಸುಡುವಂಥ ಕಾಮನೆ. ಪಿಸು ನುಡಿಯಲ್ಲೋ ಸುಖವಿದೆ ಎಂದು ಸನಿಹ ತಿಳಿಸಿ ಹೇಳಿದೆ, ಉಸಿರಿನ ಶಾಖ ತವಕದ ತೂಕ ನೀನು, ರಾಕ್ಷಸ ನಾನು, ಮುತ್ತಿನ ಸೋನೆ ಸುರಿಸುವೆಯೇನೆ, ಅಧರದ ಅಮೃತ ಈ ಪ್ರಾಣ ಉಳಿಸಲಿ. ಅರೆ ಇದು ಎಂಥ ಭಾವನೆ. ಏನಾಯ್ತ್ರಿ? ಅಯ್ಯೋ,
ಒಡ್ದೋಯ್ತು. ಬೇಡಮ್ಮ, ನೀನ್ ಮಂಚದಿಂದ ಹೇಳಿ ಬೇಡ. ಆರಾಮಾಗಿ ಸತ್ಯಭಾಮೆ ಪೋಸಲ್ಲಿ ನಿಮ್ದಿಯಾಗಿ ಮಲಗಿದ್ದೆ. ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ, ನೀನ್ ಮಲ್ಕೋ. ಅಂದ್ರೆ ರಾತ್ರಿ ಎಲ್ಲ ಜಾಗರಣೆ, ನಿದ್ದೆ ಮಾಡ್ಲಿಲ್ಲ ಅಲ್ವಾ ರೀ? ದಿಂಬಕ್ ತಲೆ ಕೊಡ್ತಿದ್ದ ಹಾಗೆ ನಿದ್ದೆ ಬಂದ್ಬಿಡ್ತು. 108 ಸಲ ಅಷ್ಟು ಮೆಟ್ಲುಗಳು ಹತ್ತಿರೋ ಉಕ್ಕಿನ ಮಹಿಳೆ ನೀನು. ನಿನಗ್ ಸುಸ್ತಂದ್ರೆ ಏನು ಹೇಳು? ಆಮೇಲೆ ಆರಾಮಾಗಿ ನಿದ್ದೆ ಮಾಡುವಂತೆ. ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡು. ಮಾಡಿ. ಫ್ಲೋರ್ ನೀಟಾಗಿರುತ್ತೆ ಅಲ್ವಾ? ಒಂದು ಹಾಡು ಹಾಕಿ ಇಬ್ರು ಡ್ಯಾನ್ಸ್ ಮಾಡೋಣ. ಏ ಸರಿಗ್ಯಾಕೆ ಸಿಗಿಸ್ಕೊತಾ ಇದೆಯಾ? ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತೀಯಾ ಹೇಗೆ? ಅಯ್ಯೋ ಇಲ್ಲ ರೀ, ಕ್ಲೀನ್ ಮಾಡು ಅಂದ್ರಲ್ಲ, ಮಾಡೋಣ ಅಂತ. ನಿಜವಾಗ್ಲೂ ಡ್ರಾಮಾ ಕ್ವೀನ್ ನೀನು. ಸ್ನಾನ ಮಾಡ್ಕೊಂಡು ಬರ್ತೀನಿ, ಬರೋ ಅಷ್ಟರಲ್ಲಿ ಕ್ಲೀನಾಗಿರ್ಬೇಕು. ಓ ಪರವಾಗಿಲ್ವೇ, ತುಂಬ ಫಾಸ್ಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ಯಾ? ಹಾಂ, ಏಯ್ ಅದು ನನ್ನ ಶರ್ಟ್ ಥರ ಇದೆ, ಅದ್ಯಾಕೆ ಅಲ್ಲಿ ಬಿದ್ದಿದೆ? ನಿಮ್ ಶರ್ಟೆ, ಅದರಿಂದನೇ ಕ್ಲೀನ್ ಮಾಡಿದ್ದು. ನನ್ನ ಶರ್ಟಲ್ಲಿ ಕ್ಲೀನ್ ಮಾಡ್ತೀಯಾ? ಬುದ್ಧಿದ್ಯಾ ನಿನಗೆ? ನೀವೇ ಅಲ್ವಾ ರೀ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಕ್ಲೀನ್ ಮಾಡಿರ್ಬೇಕು ಅಂದಿದ್ದು. ಕೆಳಗೆ ಹೋಗಿ ಮಾಪ್ ಎಲ್ಲ ತರೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ನಿಮ್ಮ ಹಳೆ ಶರ್ಟ್ ನೋಡಿದೆ, ಅದರಲ್ಲೇ ಒರೆಸ್ಬಿಟ್ಟೆ. ಅದು ಹಳೆ ಶರ್ಟ್ ಅಲ್ಲ, ನನ್ನ ಫೇವ್ರೆಟ್ ಶರ್ಟ್. ಅದನ್ನೇ ಹಾಳು ಮಾಡ್ತೀಯಾ? ನೀನು ಗೊತ್ತಿದ್ದು ಮಾಡ್ತಿದ್ಯಾ, ಗೊತ್ತಿಲ್ಲದೆ ಮಾಡ್ತಿದ್ಯಾ? ಬೇಕು ಅಂತಾನೆ ಮಾಡಿದೆ ಅಲ್ವಾ? ನೀವು ಹೇಳಿದ್ದನ್ನ ಹೇಳ್ದ ಹಾಗೆ ಮಾಡ್ತಿದ್ದೀನಿ. ಏನಾದ್ರೂ ಹೇಳಿದ್ರೆ ಹೀಗೆ ಮಾತಾಡ್ತೀಯ? ಯಾಕೆ ಮಾತಾಡ್ತಿಲ್ಲ? ಅಯ್ಯೋ, ನೀವ್ ಮಾತಾಡುವಾಗ ನನ್ ಮಧ್ಯೆ ಮಾತಾಡಕ್ಕಾಗತ್ತಾ? ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ದೆ ಅಂತ ಈಗ್ಲೇ ನನ್ ಮೇಲೆ ಕೋಪಿಸ್ಕೊಂಡಿದ್ದೀರಾ. ನಿಮ್ಗೆ ಎದುರು ಮಾತಾಡಿದ್ರೆ ಮನೆಯಿಂದ ಹೊರಗೆ ಕಳಿಸ್ತೀರೇನೋ. ಅದಕ್ಕೆ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀವ್ ಏನ್ ಹೇಳಿದ್ರು ಅದೇ ಮಾಡ್ತೀನಿ. ಇವಳು ನಿಜವಾಗ್ಲೂ ಮುಗ್ದೇನಾ, ಇಲ್ಲ ಮುಗ್ದೆ ತರ ನಟಿಸ್ತಾ ನನ್ನನ್ನು ಯಾಮಾರಿಸಿದಾಳ? ಛೇ, ಇಡಿಯಟ್. ಏನು ಓಡಾಡೋ ಹಾದಿಯಲ್ಲಿ ಕಸ ಹಾಕಿದ್ಯಾ? ಅಮ್ಮ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ತರ ಮಾಡಲ್ಲ. ಕಾಲಿಗೆ ಏನಾದ್ರೂ ಏಟಾಗಿದ್ರೆ? ಅಮ್ಮ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಅಮ್ಮ, ಇನ್ನೊಂದ್ಸಲ ಆ ತರ ಮಾಡಲ್ಲ. ಏನ್ ಮಾಡ್ದ ಅಂತ ಅವನ ಮೇಲೆ ಕೈ ಮಾಡ್ದೆ? ಕೆಲ್ಸದವ್ನ್ ಹೊಡೆದಿದ್ದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ಬೇಕಾತೆ? ಕೆಲಸದವರು ಕೂಡ ಮನುಷ್ಯರೇ, ಅದನ್ನ ನೆನ್ಪಲ್ಲಿಟ್ಕೋ. ಅಯ್ಯೋ, ಇದೇನ್ ರಕ್ತ ಬರ್ತಿದೆ? ಕೂತ್ಕೊಳ್ಳಿ. ಬೇಡಮ್ಮ, ನೀವು ಕೂತ್ಕೊಳ್ಳೋ ಜಾಗದಲ್ಲಿ ನಾ ಹೇಗೆ ಕೂತ್ಕೊಳ್ಳಮ್ಮ? ಅಯ್ಯೋ ಪರವಾಗಿಲ್ಲ, ಕೂತ್ಕೊಳ್ಳಿ. ಬೇಡಮ್ಮ, ಕೂತ್ಕೊಳ್ಳಿ. ಅಮ್ಮ ಅಮ್ಮ
ಚಿಕ್ಕ ಗಾಯನೇ, ಭಯ ಪಡಬೇಡಿ, ಕಡಿಮೆ ಆಗುತ್ತೆ. ಆಯ್ತು ತಾಯಿ, ನಿಮ್ಮ ಉಪಕಾರನ ಮರೆಯಲ್ಲ. ನಾ ಬರ್ತೀನಿ. ನೋಡು, ಇದೆ ನಿನ್ಗೂ ವೈದೇಹಿಗೂ ಇರೋ ವ್ಯತ್ಯಾಸ. ನಿನ್ನಿಂದಾಗಿ ಗಾಯ ಆಗಿದ್ರು ಮತ್ತೆ ತಿರ್ಗಿಸ್ ಅವನಿಗೆ ಹೊಡೆದೆ, ಆದ್ರೆ ಇವಳು ಔಷಧಿ ಹಚ್ಚಿದ್ಲು. ಕಡ್ತಾರ್ ಬಿಡಿಯತ್ತೆ. ಯಾಕೆ ಅಂದ್ರೆ ಲೋ ಲೆವೆಲಲ್ಲಿ ಬೆಳ್ದಿದ್ ಹುಡುಗಿಗೆ ಅಂತ ಲೆವೆಲಲ್ಲಿ ಇರೋರೇ ಇಷ್ಟ ಆಗ್ತಾರಲ್ವಾ? ಊರ್ಮಿಳಾ, ವೈದೇಹಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ ಇಷ್ಟ ಸಲ ಹೇಳ್ಬೇಕು? ಇಲ್ಲ ಅಂದ್ರೆ ಇನ್ನೇನು, ಇವಳೇನೋ ಮದರ್ ತೆರೇಸಾ ತರ ಸೇವೆ ಮಾಡ್ತಾಳೆ. ನೀವ್ ನೋಡಿದ್ರೆ ಇವಳಿಗೆ ನನ್ನನ್ನು ಹೋಲ್ಸಿ ಕಾಮೆಂಟ್ ಮಾಡ್ತೀರಾ? ಅಷ್ಟು ಚೀಪಾಗಿ ಕಾಣಿಸ್ತಿದ್ದೀನಾ? ನೀನು ಒಳ್ಳೆ ಕೆಲಸಗಳನ್ನ ಮಾಡು. ನಿನ್ನನ್ನು ಎಲ್ಲರೂ ಒಳ್ಳೆಯವರು ಅಂತಾನೆ ನೋಡ್ತಾರೆ. ಏನು ಬೇಕಾಗಿಲ್ಲ, ನನಗ್ ನಿಮ್ ಯಾರ ಸರ್ಟಿಫಿಕೇಟ್ಸು ಬೇಕಾಗಿಲ್ಲ. ನಾನ್ ಹೇಗಿದ್ದೀನೋ ಹಾಗೆ ಇರ್ತೀನಿ. ಚೇಂಜ್ ಆಗ್ಬೇಕಾಗಿರೋದು ನೀವ್ಗಳೇ. ತಪ್ಪು ನೀನ್ ಮಾಡಿ ನಮಗೆ ಬದಲಾಗಕ್ಕೆ ಹೇಳ್ತೀಯಾ? ಇಲ್ಲ ಅಂದ್ರೆ ಇನ್ನೇನು? ರ್ಯಾಸ್ಕಲ್ ಮನೇಲಿ ಓಡಾಡ್ತಾರೆ ಅಂತ ಅವನು ಗೊತ್ತಿದ್ರು ಓಡಾಡೋ ಹಾದಿಯಲ್ಲಿ ಕಸ ಹಾಕಿದ್ರೆ ಅವನನ್ನು ಓಡ್ಸೋದನ್ ಬಿಟ್ಟು ಮನೆ ಸೊಸೆನ ಅವನ್ ಮುಂದೆ ಬೈತಿದ್ದೀರಲ್ಲ, ಮೊದ್ಲು ನೀವ್ ಚೇಂಜ್ ಆಗ್ಬೇಕು. ತಪ್ಪೆ. ಕೆಲಸ ಮಾಡೋರು ಅವ್ರಿಗಿಷ್ಟ ಬಂದ ಹಾಗೆ ಕೆಲಸ ಮಾಡ್ತಾರೆ. ಕೆಲಸ ಮಾಡದೆ ಸುಮ್ಮನೆ ಇರುವಂಥವ್ರು ಕೆಳಗೆ ಮೇಲೆ ನೋಡ್ಕೊಂಡು ಓಡಾಡಬೇಕು. ತಪ್ಪು ನೀನು ಮಾಡಿ ಅವನಿಗೆ ಹೊಡೆದು ಯಾಕೆ ಈ ಥರ ರೇಗಾಡ್ತಾ ಇದೆಯಾ? ನೆಟ್ಟಿಗೆ ಎದ್ ನಿಂತ್ಕೊಳಕ್ ಆಗ್ದಿರೋರು ಕೂಡ ಹೇಗ್ ನಡ್ಕೋಬೇಕು ಅಂತ ಸಜೆಷನ್ ಕೊಡ್ತಿದ್ದಾರೆ. ಊರ್ಮಿಳಾ, ಕೆಲಸದವ್ರಿಗಂತೂ ಮರ್ಯಾದೆ ಕೊಡಲ್ಲ. ಕೊನೆ ಪಕ್ಷ ಗಂಡಂಗಾದ್ರೂ ಕೊಡ್ಬಾರ್ದಾ? ಒಬ್ಬ ಕೆಲ್ಸದವನ್ ಮುಂದೆ ಅವ್ರ ಹೆಂಡ್ತಿನ ಕೇವಲವಾಗಿ ಮಾತಾಡ್ಬೋದು, ಮನೆಯವ್ರ ಮುಂದೆ ನಾನೊಂದು ಮಾತು ಹೇಳ್ಬಾರ್ದಲ್ಲ? ಆದ್ರೂ ಇಂಥ ಒಬ್ಬ ವ್ಯಕ್ತಿಗೆ ಹೆಂಡತಿಯಾಗಿದ್ದು ನಾನ್ ಸಹಿಸ್ಕೊಂಡಿರ್ಬೇಕಾದ್ರೆ ನನ್ನ ನೀವು ಸಹಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅದರಿಂದ ನಾನ್ ಹೀಗೆ ಇರ್ತೀನಿ. ಸುಮ್ಮನೆ ಬೋಧನೆ ಮಾಡೋದನ್ನ ಬಿಟ್ಬಿಡಿ. ನೀನ್ ಈ ಮನೆಗ್ ಸೊಸೆಯಾಗಿ ಬರಕ್ಕೂ ಮೊದಲು ನನಗ್ ಯಾರು ಒಂದು ಮಾತು ಕೂಡ ಹೇಳ್ತಿರ್ಲಿಲ್ಲ. ನೀನ್ ಬಂದ್ಮೇಲೆ ನನ್ನ ನಿನಗ್ ಹೋಲ್ಸಕ್ ಶುರು ಮಾಡಿದ್ರು. ಇದೆಲ್ಲದಕ್ಕೂ ಕಾರಣ ನೀನು. ನಮ್ ಕೈಲಿ ಏನು ಮಾಡಕ್ಕಾಗದೆ ಬೇರೆಯವ್ರ ಮೇಲೆ ರೇಗಾಡೋದು ಅಂದ್ರೆ ಇದೆ. ನೀನ್ ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಅಕ್ಕನ ಬಗ್ಗೆ ನನಗೆ ಆಗ್ಲೇ ಗೊತ್ತಿದ್ಯಲ್ಲ ಅಜ್ಜಿ, ನಾನೇನು ಅನ್ಕೊಳ್ಳಲ್ಲ. ಆದ್ರೆ ನಿಮ್ಮನ್ನ ಭಾವನ ಅಂತ ಇದ್ರೆ ಬೇಜಾರಾಗತ್ತೆ. ಒಂದು ಸಲ ಚುಚ್ಚು ಮಾತು ಕೇಳಿದ್ರೆ ಬೇಜಾರಾಗುತ್ತೆ. ಅದೇ ಪ್ರತಿದಿನ ಕೇಳ್ತಾ ಇದ್ರೆ ಅಭ್ಯಾಸ ಆಗ್ಬಿಡುತ್ತೆ. ನನಗೂ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನಗೋಸ್ಕರ ಯಾರು ಬೇಸರ ಮಾಡ್ಕೋಬೇಡಿ, ನನಗೋಸ್ಕರ ನೊಂದ್ಕೋಬೇಡಿ. ಇದು ನನ್ ಮಗನ್ ಪರಿಸ್ಥಿತಿ. ದೇವ್ರು ಒಂದ್ ಕಡೆ ಕಷ್ಟ ಕೊಟ್ರೆ ಇನ್ನೊಂದ್ ಕಡೆ ಪರಿಹಾರನೂ ಕೊಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವನಿಗೆ ಅದು ಇಲ್ದೇ ಇರೋ ಹಾಗಾಗೋಯ್ತು. Hello. I'll just call you back, okay? ಅಯ್ಯೋ, ಬಿಕ್ಕಳಿಕೆ ಬರ್ತಿದ್ಯಲ್ಲ,
ನೀರ್ ತಂದ್ಕೊಡ್ತೀನಿ ರೀ. ತಗೊಳ್ಳಿ. ಹೊಸಪ್ಪ ಹೊಟ್ಟೋಯ್ತು. ಇದೇನ್ರಿ ಮತ್ತೆ ಬರ್ತಾ ಇದೆ? ನನಗೆ ಗೊತ್ತು. ಇನ್ನೊಂದ್ ಸ್ವಲ್ಪ ನೀರು ಕುಡೀರಿ. ಈಗ ಸರಿ ಹೋಗುತ್ತೆ ಬಿಡಿ. ಅಯ್ಯೋ ಮತ್ತೆ ಬರ್ತಿದ್ಯಲ್ಲ, ಇನ್ನೊಂದ್ ಸ್ವಲ್ಪ ಕುಡೀರಿ. ಇನ್ನೆಷ್ಟು ಕುಡಿಬೇಕು? ಹೊಟ್ಟೆ ಉಬ್ಬೋಗ ಹಾಗಿದೆ. ತುಂಬಾನೇ ಬರ್ತಿದ್ಯಲ್ಲ ರೀ, ಈಗೇನ್ ಮಾಡ್ಲಿ? ಏನ ನಂಗೇನ್ ಗೊತ್ತು. ಅಯ್ಯೋ ನೀವ್ ಕೋಪಿಸ್ಕೋಬೇಡಿ, ಇನ್ನು ಜಾಸ್ತಿ ಆಗತ್ತೆ. ನೀವ್ ಆರಾಮಾಗಿರಿ. ಮೊದಲು ನೀನ್ ಇಲ್ಲಿಂದ ಹೋದ್ರೆ ನಾನು ಪ್ರಶಾಂತವಾಗಿರ್ತೀನಿ. ಅದ್ ಹಾಗಲ್ಲ ರೀ. ಯಾವುದಲ್ಲ, ನೀನ್ ಇಲ್ಲೇ ಇದ್ದು ಬಿಕ್ಕಳಿಕೆ ಹೋಗಿಸ್ತೀಯ? ಹೇಳು, ಹೋಗಿಸ್ತೀಯಾ? ಹೋಗಿಸ್ತೀಯಾ ಅಂದ್ರೆ ಹೋಗಿಸ್ಬೋದು, ಆದ್ರೆ ಆದ್ರೆ ಏನಾದ್ರೆ? ಹೋಗಿಸ್ತೀನಿ ಅಲ್ಲ, ಹೇಗೆ ಹೋಗಿಸ್ತೀಯ? ನಿನ್ ಮಾಟ ಮಂತ್ರಗಳು ಮನುಷ್ಯರ ಹತ್ರ ಹೊರತು ಬಿಕ್ಕಳಿಕೆ ಹತ್ರ ಅಲ್ಲ. ಅಮ್ಮ ಏನೋ ದೊಡ್ಡ ಡಾಕ್ಟರ್ ಹಾಗೆ ಹೋಗಿಸ್ತಾಳಂತೆ, ಹೋಗಿಸ್ತಾಳೆ. ಹೋಗಿಸ್ಬೋದು, ಆದ್ರೆ ನಾನು ನಿಮಗೇನ್ ಮಾಡಿದ್ರು ಬೇಡ ಅನ್ಬಾರ್ದು. ಮೊದಲು ಹೋಗ್ಸು ನೋಡೋಣ. ಹಾಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಮಾತು ಬಿಟ್ಟು ಆಗುತ್ತಲ್ವೋ ಹೇಳು. ಮಾಡ್ತೀನಿ. ಮಾಡು ಅಂತಿದ್ದೀನಲ್ಲ. ಏಯ್, ಬಿಕ್ಲಿಕ್ಕೆ ಹೋಗಿಸ್ತೀನಿ ಅಂತ ಹೇಳಿ ಮುತ್ತು ಕೊಡ್ತೀಯಾ? ಸಹಾಯ ಮಾಡು ಅಂದ್ರೆ ಹೀಗೆಲ್ಲ ಮಾಡ್ತೀಯಾ? ಮುತ್ತು ಕೊಟ್ಬಿಡೋದಾ? ನಾವು ಮೊದಲನೇ ರಾತ್ರಿಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯೇನಂತ? ನೋಡೋರ್ಗಷ್ಟೇ ಗಂಡ ಹೆಂಡ್ತಿ, ರೂಮಲ್ಲಲ್ಲ ಅಂತ ನಾನು ಹೇಳಿಲ್ವಾ? ಅಂದ್ಮೇಲೆ ಲಿಮಿಟಲ್ಲಿ ಇರ್ಬೇಕು ತಾನೆ. ಯಾಕೆ ನೀನು ಹೀಗೆ ಮಾಡಿದೆ? ಹಾ, ಕೇಳ್ತಾ ಇದ್ದೀನಲ್ಲ, ಯಾಕೆ ಸುಮ್ಮನೆ ನಿಂತಿದ್ಯಾ? ಮುತ್ಯ ಕೊಟ್ಟೆ. ಬಿಕ್ಕಳಿಕೆ ನಿಂತೋಯ್ತು. ಆ ಬಿಕ್ಕಳಿಕೆ ನಿಂತೋಯ್ತು. ಹೊರಟೋಯ್ತು. ಅದಕ್ಕೆ ಮುತ್ತು ಕೊಟ್ಟಿದ್ದು. ಸಾಮಾನ್ಯವಾಗಿ ಬಿಕ್ಕಳಿಕೆ ಬರೋವಾಗ ನಾವು ಊಹಿಸ್ದೇ ಇರುವಂಥದ್ದು ಏನಾದ್ರೂ ಘಟನೆ ನಡೆದು ಆಶ್ಚರ್ಯ ಪಡೋಂಥದ್ದೇನಾದ್ರೂ ನಡೆದ್ರೆ ಬಿಕ್ಕಳಿಕೆ ನಿಂತು ಹೋಗುತ್ತಂತೆ. ಹೀಗೆ ಬಿಕ್ಕಳಿಕೆ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಜನ ಕೆನ್ನೆಗೆ 2 ಕಪಾಳಕ್ಕೆ ಬಾರಿಸ್ತಾರಂತೆ. ಆದ್ರೆ ನೀವು ನನ್ನ ಗಂಡ, ಹೊಡೆಯಕ್ಕಾಗಲ್ವಲ್ಲ. ಅದಕ್ಕೆ ಮುತ್ತು ಕೊಟ್ಟೆ. ಹೇಗನ್ನಿಸ್ತಿದೆ? ಏನು? ಅದೇ ಬಿಕ್ಕಳಿಕೆ ನಿಂತೋಯ್ತಲ್ಲ, ಹೇಗನ್ನಿಸ್ತಿದೆ ಅಂತ ಕೇಳ್ದೆ. ಇಲ್ಲಿ ನೋಡಿ. ಏನು? ಮತ್ತೆ ಬಿಕ್ಕಳಿಕೆ ಬಂದ್ರೆ ಹೇಳಿ. ಮತ್ತೆ ನನಗೆ ಬಿಕ್ಲಿಕ್ಕೆ ಬರಲ್ಲ, ಬಂದ್ರು ನಿನಗೆ ಹೇಳಲ್ಲ.